Assalamualaikum warahmatullahi wabarakatuh. Bismillah walhamdulillah wassalatu wassalamu ala ashrafil mursalin wa ala alihi wa sahbihi ajma'in. സഹോദരന്മാരെ, സോഷ്യൽ അച്ചീവ്മെൻറ്റ് ഫ്രോം തലപ്പാടി അള്ളാഹുരെ അനുഗ്രഹത്തിൽ 5 വർഷത്തിന് പിന്നെ നിരന്തരമായിട്ട് എല്ലാ രംഗത്തിലും സേവനായിക്കൊണ്ടുണ്ട്. ಅದರ ಭಾಗമായിട്ട് ಇಂದು ಮಸ್ಜಿದುಲ್ ಅಬ್ರಾರ್ ಅದರ ಸಮೀಪത്തുള്ള ಅಲ್ ಮದ್ರಸത്തുൽ ഇസ്ലാമിയരെ ഓഡിറ്റോറിയൽ വെച്ചിട്ട് KP വില്ലൻസ് സെൻറ്റർ ഡോക്ടർ മിസാബ് ഇസ്മായിലരെ നേതൃത്വത്തിൽ നടക്കുന്നതായ ചികിത്സ ഉಚಿತ ತಪಾಸಣಾ ಕೇಂದ್ರ ಇದೊಂದು ಭಾರಿ നല്ല ഒരു ಟ್ರೀಟ್ಮೆಂಟ್ ಆಯ್ತಿಕರು. റസൂലുള്ളാഹി സല്ലല്ലാഹു അലൈഹി വസല്ലമ ഞങ്ങൾക്ക് പഠിപ്പാട്ടിരുന്നത് ചെന്നെങ്കിൽ രോഗ അള്ളാഹുര ഭാഗത്തിൽ നിന്ന് തയ്ച്ചിക്കറ് ಅದಕ್ಕುള്ളದಾಯ ಚಿಕಿತ್ಸೆ നിങ്ങൾ ಹಾಕೊಂಡು ತೈತಿಕರು ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮ ഞങ്ങൾക്ക് പഠിപ്പാട്ടിರದು. ಅದರ ಭಾಗമായി ಚಿಕ್ಕರು ಈ ഒരു അക്യുപഞ്ചർ ഫിസിയോതെറപ്പി ഞങ്ങളെ ചടിയിലവിടതായ എന്തെല്ല ഹെൽത്ത് ഇഷ്യൂസ് ഉണ്ടാ ಅದಕ್ಕೆ നല്ല നിലക്കുള്ളതായ ഒരു ട്രീറ്റ്മെൻറ്റ് ആയിച്ചിക്കറ് ഈ ചികിത്സ. ഇത് ഭാരി ഒരു ഉപകാരപ്പെട്ടു നാനും ആക്കിയ അതേപോലെ ചെമ്മത്തെ ആൾമാർ നാനാ ഭാഗത്തിൽ ഈ ട്രീറ്റ്മെൻറ്റ് ആയിക്കൊണ്ടുള്ളാറ്. അപ്പോൾ ഇത് അൽഹംദുലില്ലാ ഉണ്ട് ഈ മദ്രസത്തുൽ ഇസ്ലാമിയ തലപ്പാടി ഇതിരെ ഓഡിറ്റോറിയമിൽ വെച്ചിട്ട് ഇത് ഈ ചികിത്സ ഉണ്ട് ആക്കിയത് അൽഹംദുലില്ലാ ഭാരി ഒരു അനുഗ്രഹമായിച്ചിക്കറ്. അതുകൊണ്ടു ಇದಕ್ಕೆ ಬೇನಾയിട്ട് ಮಸ್ಜಿದುಲ್ ಅಬ್ರಾರ್ ಆಡಳಿತ ಕಮಿಟಿ, ಮದ್ರಸത്തുൽ ಇಸ್ಲಾಮಿಯ ಆಡಳಿತ ಕಮಿಟಿ, അതേപോലെ ಈ ಸೋಷಿಯಲ್ ಅಚೀವ್ಮೆಂಟ್ ಫ್ರಮ್ ತಲಪಾಡಿ ಹಿಂಗೆಲ್ಲರೂ ಹ್ಯೂಮನ್ ಫ್ರೆಂಡ್ಸ್ ಹಿಂಗೆಲ್ಲರ സമുഖ്യത്തിൽ ಹಿಂಗೆಲ್ಲರ സഹകരണത്തിൽ സംയോജനത്തിൽ ആക്കിയതാ ഈ ഒരു വ്യവസ്ഥ സ്വാഗതാർഹമായിത്തിക്കറ്. ഇനിയും ഇതേപോലെ എല്ലാ നിലക്കുള്ളതായ സേവന രംഗത്തിൽ മുന്നിൽ പോകൂ. അള്ളാഹു തൗഫീക്ക് തന്ന് അനുഗ്രഹിക്കട്ടെ. ಇದರ ಮ್ಯಾನೇಜ್ಮೆಂಟ್ ಇದಕ್ಕೆ ಬೇನಾയിട്ട് ಮೇಹನತ್ತಾಯ ಇದವರಿಗೆ ಬೇನಾയിട്ട് ಒರಿಕೆ ಎಲ್ಲ ಆಲ್ಮಾರ್ಗೂ ಪಡಚರಬ್ಬು ಖೈರು ಪ್ರದಾನ చేయಟ್ಟು. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ಅಸ್ಸಲಾಮು ಅಲೈಕುಂ. ಸೋಷಲ್ ಅಚೀವ್ಮೆಂಟ್ ಪೂಮನ್ ತಲಪಾಡಿ ಇದರ ವತಿಯಿಂದ ಒಳ್ಳೆಯ ಒಂದು ಕಾರ್ಯಕ್ರಮ 5 ವರ್ಷದಿಂದ ನಡ್ತಾ ಇದೆ. ಅದೇ ರೀತಿ ಮುಂದಕ್ಕೆ ಇದೇ ಕಾರ್ಯಕ್ರಮದಲ್ಲಿ ಅವರು ಯಶಸ್ವಿ ಆಗಬೇಕು. ಅದೇ ರೀತಿ ಒಂದು 10 ಜನಕ್ಕೆ ಒಂದು ಸಹಕಾರ ಕೊಡುವ ಒಂದು ಒಳ್ಳೆಯ ಒಂದು ಕಾರ್ಯಕ್ರಮ ನಡೀತಾ ಇದೆ. ಅದನ್ನು ನಾನು ಅಭಿನಂದಿಸ್ತೇನೆ. ಸೋಷಿಯಲ್ ಅಚೀವ್ಮೆಂಟ್ ಫೋರಮ್ ಮತ್ತು ಪೂಮನ್ ಫ್ರೆಂಡ್ಸ್ ಕ್ಲಬ್ ಇದರ ಜಂಟಿ ಆಶ್ರಯದಲ್ಲಿ ಇವತ್ತು ಆರೋಗ್ಯ ತಪಾಸಣಾ ಶಿಬಿರವನ್ನು KP ವೆಲ್ನೆಸ್ ಸೆಂಟರ್ ತಂಡದಿಂದ ಇಟ್ಟುಕೊಂಡಿರ್ತೇವೆ. ಇವತ್ತು ಅಕ್ಯುಪಂಕ್ಚರ್ ಚಿಕಿತ್ಸೆ ವಿಧಾನವನ್ನು ನುರಿತ ವೈದ್ಯ ತಂಡವು ಇದನ್ನು ಮಾಡಿರುತ್ತದೆ. ಅದೇ ರೀತಿ ನಮ್ಮ ಊರಿನ ಸಾರ್ವಜನಿಕರಿಗೆ ಉಚಿತ ಚಿಕಿತ್ಸೆಯನ್ನು ಸೋಷಿಯಲ್ ಅಚೀವ್ಮೆಂಟ್ ಮಾಡಿರ್ತಾ ಬಂದಿರ್ತದೆ. ಅದೇ ರೀತಿ ಕೋವಿಡ್ ಸಮಯದಲ್ಲಿ ಪ್ರಾರಂಭ ಮಾಡಿದ ಈ ಸಮಾಜಮುಖ ಕಾರ್ಯವನ್ನು ನಾವು ಇವತ್ತಿನವರೆಗೂ ಮುಂದುವರಿಸ್ತಾ ಇದ್ದೇವೆ. ಕೋವಿಡ್ ಸಮಯದಲ್ಲಿ ವಲಸೆ ಕಾರ್ಮಿಕರಿಗೆ ಅನ್ನವನ್ನು ವಿತರಿಸುವ ಮೂಲಕ ಪ್ರಾರಂಭವಾದ ಈ ಕಾರ್ಯವು ಮುಂದುವರಿಯುತ್ತಾ ರೋಗಿಗಳಿಗೆ ಎಕ್ವಿಪ್ಮೆಂಟ್ ಆದಂಥ ವೀಲ್ ಚೇರ್ ಮತ್ತು ಮಂಚ, ವಾಕಿಂಗ್ ಸ್ಟಿಕ್ ಮತ್ತು ವಾಟರ್ ಬೆಡ್ ಇನ್ನಿತರ ಹಲವಾರು ಉಪಕರಣಗಳನ್ನು ಬಡವರಿಗೆ ಉಚಿತವಾಗಿ ಒದಗಿಸ್ತಾ ಬಂದಿದ್ದೇವೆ. ಅದೇ ರೀತಿ ಅತಿ ಪ್ರಾಮುಖ್ಯವಾದ ರಕ್ತದಾನ ಶಿಬಿರ ಮತ್ತು ಇಜಾಮ ಕ್ಯಾಂಪನ್ನು ಸೋಷಿಯಲ್ ಅಚೀವ್ಮೆಂಟ್ ಫೋರಮ್ ಮಾಡುತ್ತಾ ಬಂದಿದೆ. ಊರಿನವರಿಗೆ ಆಯುಷ್ಮಾನ್ ಕಾರ್ಡ್, ಆರೋಗ್ಯ ಕಾರ್ಡ್ ಮತ್ತು ಇದನ್ನು ಮಾಡುತ್ತಾ ಹಲವಾರು ವರ್ಷದಿಂದ ಬಂದಿರ್ತೇವೆ. ನಮಗೆ KP ವೆಲ್ನೆಸ್ ಸೆಂಟರ್ನ ನುರಿತ ವೈದ್ಯರಾದಂಥ ಡಾಕ್ಟರ್ ಮಿಸಾಬ್ ಮತ್ತು ತಂಡದವರ ಈ ಆರೋಗ್ಯ ತಪಾಸಣಾ ಕಾರ್ಯವನ್ನು ನೆರವೇರಿಸ್ತಾ ಇದ್ದೇವೆ. ನಮಗೆ ಆ ಕಟ್ಟಡವನ್ನು ಒದಗಿಸಿಕೊಟ್ಟಂಥ ಅಬ್ರಾರ್ ಮಸ್ಜಿದಿನ ಅಧೀನದಲ್ಲಿದ್ದಂಥ ಮಸ್ಜಿದುಲ್ ಇಸ್ಲಾಮಿಯ, ಮದ್ರಸത്തുಲ್ ಇಸ್ಲಾಮಿಯ ಮತ್ತು ಅದರ ಪದಾಧಿಕಾರಿಗಳಿಗೂ ಕಾರ್ಯದರ್ಶಿಯಾದಂಥ ಐಸನ್ರವರಿಗೂ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇವೆ. ಸೋಷಲ್ ಅಚೀವ್ಮೆಂಟ್ ಫಾರ್ಮ್ ಇದರ ಆರಂಭ ಬಹಳ ಶುಭಾರಂಭ. ಯಾಕೆಂತ ಹೇಳಿದರೆ
ನಾವು ಕೋವಿಡ್ ಸಮಯದಲ್ಲಿ ಅನ್ನದಾನ ಮಾಡುವಂಥ ಒಂದು ಕಾರ್ಯಕ್ರಮವನ್ನು ಇಟ್ಟಾಗ ನಮಗೆ ದುಆಗಳ ಸುರಿಮಳೆ, ಉಲಮಾಗಳು ಉಮರಾಗಳು ಅವರ ದುಆದಿಂದ ನಾವು ಇಷ್ಟರವರೆಗೆ ಬರಲಿಕ್ಕೆ ಕಾರಣ. ಯಾಕೆಂತ ಹೇಳಿದರೆ ನಮ್ಮದು ಒಂದೇ ಒಂದು ಗುರಿ ಇದ್ದದ್ದು, ಬಡ ರೋಗಿಗಳಿಗೆ, ಬಡ ಕಾರ್ಮಿಕರಿಗೆ, ಬಡ ವಿದ್ಯಾರ್ಥಿಗಳಿಗೆ ಯಾವ ರೀತಿಯಲ್ಲಿ ನಾವು ಸಹಾಯ ಮಾಡಬೇಕು ಅಂಥ ಸಹಾಯವನ್ನು ಮಾಡುವಂಥ ಒಂದು ಗುರಿ ಈ ಸೋಷಿಯಲ್ ಅಚೀವ್ಮೆಂಟ್ ಫಾರ್ಮ್ ಇಟ್ಟಿರ್ತದೆ. ನಾವು ಬಡ ರೋಗಿಗಳಿಗೆ, ಬಡ ವಿದ್ಯಾರ್ಥಿಗಳಿಗೆ ಇಂತಹ ಸಹಾಯ ಮಾಡ್ತಾ ಇದ್ದೇವೆ. ಈಗಾಗಲೇ ನಾವು ಮೆಡಿಕಿಟ್, ನಮ್ಮಲ್ಲಿ ಹಲವು ರೋಗಿಗಳಿಗೆ ಬೇಕಾದಂಥ ಇಕ್ವಿಪ್ಮೆಂಟ್ಸ್ ನಮ್ಮಲ್ಲಿದೆ. ಹಾಗೆ ನಮಗೆ ದಾನ ಮಾಡುವವರು ಯಾರಾದರೂ ಇದ್ದರೆ ನಾವು ಅದನ್ನು ಸ್ವೀಕರಿಸ್ತೇವೆ. ರೋಗಿಗಳಿಗೆ ಬೇಕಾದಂತಹ ಉಪಕರಣ ಇದು ಯಾರಾದರೂ ದಾನಿಗಳು ಕೊಡುವವರಿದ್ದರೆ ನಾವು ಅದನ್ನು ಸ್ವೀಕರಿಸಿ ಅರ್ಹ ಇದ್ದ ರೋಗಿಗಳಿಗೆ ನಾವು ಅದನ್ನು ವಿತರಿಸ್ತೇವೆ. ಹಾಗೆ ನಾವು ಇನ್ನು ಮುಂದಕ್ಕೆ ಒಂದು ಕಾರ್ಮಿಕ ಕಾರ್ಡ್ ಮತ್ತು ಸೀನಿಯರ್ ಸಿಟಿಸನ್ ಕಾರ್ಡ್, ಇದು ಒಂದು ಅಭಿಯಾನ ನಾವು ಇಟ್ಟಿರ್ತೇವೆ. ಆ ಒಂದು ಕಾರ್ಯಕ್ರಮವನ್ನು ನಾವು ಮುಂದುವರಿಸಿ ನಾವು ಈ ಒಂದು ಸಮಾಜ ಸೇವೆಯಲ್ಲಿ ತೊಡಗಿ ಒಳ್ಳೆಯ ಒಂದು ಉತ್ತಮ ಒಂದು ಸಂಸ್ಥೆ ಆಗಬೇಕಂತೇಳಿ ನಿಮ್ಮಲ್ಲಿ ದುವಾ ಮತ್ತು ಆಶೀರ್ವಾದವನ್ನು ಕೇಳುತ್ತಾ ನನ್ನ ಒಂದು 2 ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಇಲ್ಲಿ ನಾವು ಸೋಷಿಯಲ್ ಅಚೀವ್ಮೆಂಟ್ ಹಾಗೂ ವುಮನ್ ಫ್ರೆಂಡ್ಸ್ ಕ್ಲಬ್ ತಲಪಾಡಿ ಇದರ ವತಿಯಿಂದ ಮಸ್ಜಿದ್ ಅಬ್ರಾರ್ ಕಾಂಪೌಂಡ್ನಲ್ಲಿ ಒಂದು ಉಚಿತವಾದ ಒಂದು ಚಿಕಿತ್ಸೆ ಮಾಡ್ತಾ ಇದ್ದಾರೆ. ನನ್ನ ಕಾಲಿಗೂ ತುಂಬ ನೋವಿಂದ ತುಂಬ ಮದ್ದು ತೆಗೆದಿದ್ದೇವೆ, ಆಯುರ್ವೇದಿಕ್ಕು ಅದು ಇದೆಲ್ಲ ತೆಗೆದು ಯಾವುದೇ ಒಂದು ಆಶ್ವಾಸ ಸಿಗಲಿಲ್ಲ. ಇದರಿಂದ ಇವತ್ತು ಇಲ್ಲಿಗೆ ಬಂದು ಅಕ್ಯುಪೆಂಚ್ ತುಂಬ ಚಿಕಿತ್ಸೆಗಳು ಇಲ್ಲಿದೆ, ನೀವು ನೋಡ್ಬೋದು. ಇದರಿಂದ ನನ್ನ ಕಾಲು ತೋರಿಸಿದ್ರಿಂದ ತುಂಬ ಕಾಲಿಗೆ ತುಂಬ ಒಂದು ಆಶ್ವಾಸವಾಗಿದೆ, ತುಂಬ ಸಂತೋಷವಾಯಿತು. ಯಾಕೆ ತುಂಬ ಮೆಡಿಸನು, ಇಂಗ್ಲೀಷ್ ಮದ್ದು ಅದೆಲ್ಲ ತೆಗೆದು ಯಾವುದೇ ಪ್ರಯೋಜನವಾಗಲಿಲ್ಲ. ಇದು ಚಿಕ್ಕಂದು ಮದ್ದಿನಿಂದ ತುಂಬ ಉಪಕಾರವಾಯಿತು. ಒಂದು ಮದ್ದು ಮಾಡುವಾಗವೇ ನಮಗೆ ಅದರಿಂದ ಒಂದು ಗುಣಮುಕ್ತವಾಗಿ ಸಿಗ್ತದೆ ಕಾಣ್ತದೆ ನನಗೆ. ಇನ್ನು ಟ್ರೀಟ್ಮೆಂಟೇ ನಾನು ಮುಂದುವರಿಸ್ತೇನೆ. ಮತ್ತು ನಮ್ಮ 5 ವರ್ಷವಾಯಿತು ನಮ್ಮ ಈ ಅಚೀವ್ಮೆಂಟ್ ಫಾರ್ಮ್ ಸ್ಟಾರ್ಟ್ ಮಾಡಿ. ತುಂಬ ಜನಗಳಿಗೆ ಸಹಾಯ ಮಾಡಿದ್ದೇವೆ. ವೀಲ್ ಚೇರ್ ಆಗಲಿ, ಬೆಡ್ ಆಗಲಿ, ಕೋವಿಡ್ ಸಮಯದಲ್ಲಾಗಲಿ ಇನ್ನೂ ನಾವು ಮುಂದುವರಿಸ್ತಾ ಹೋಗ್ತೇವೆ. ನಮಗಿದರಿಂದ ತುಂಬ ನಾವು ಒಂದು ಲಾಭಕ್ಕಾಗಿ ಯಾವುದು ಮಾಡೋದಲ್ಲ, ಒಂದು ದೊಡ್ಡ ಹೆಸರು ಬೇಕಂತೂ ಮಾಡೋದಲ್ಲ. 10 ಜನಗಳಿಗೆ ನಮ್ಮಿಂದ ಟ್ರಸ್ಟರಿಗೂ 10-11 ಜನ ಇದ್ದೇವೆ. ನಮ್ಮಿಂದ ಆಗುವ ಒಂದು ಉಪಕಾರವನ್ನು ನಾವು ಮಾಡ್ತಾ ಇದ್ದೇವೆ. ನೆಕ್ಸ್ಟ್ ನಾವು ಕಾರ್ಮಿಕರ ಕಾರ್ಡು ಸಹ ಇದರಲ್ಲಿ ಮಾಡ್ತಾ ಇದ್ದೇವೆ. ಆದ್ದರಿಂದ ಈ ಚಿಕಿತ್ಸೆಯನ್ನು ಎಲ್ಲರೂ ಸದುಪಯೋಗ ಮಾಡಿ ಎಂದು ನಾನು ಕೇಳಿಕೊಳ್ಳುತ್ತೇನೆ. ಸೋಷಿಯಲ್ ಅಚೀವ್ಮೆಂಟ್ ಫಾರಮ್ ಮತ್ತು ವುಮೆನ್ ಫಾರಮ್ನವರು ಕಂಡಕ್ಟ್ ಮಾಡಿದಂತಹ KP ವೆಲ್ನೆಸ್ ಸೆಂಟರ್ನೊಟ್ಟಿಗೆ ಸೇರಿ ಕಂಡಕ್ಟ್ ಮಾಡಿದಂತಹ ಈ ಹೆಲ್ತ್ ಚೆಕಪ್ ಮತ್ತು ಅದರ ಟ್ರೀಟ್ಮೆಂಟ್ ಏನು ಆಗ್ತಾ ಉಂಟು. ನಾವು ಇಲ್ಲಿ ಮೇಯ್ನಾಗಿ ಚೆಕಪ್ ಮಾಡೋದಂದರೆ ಫಿಸಿಕಲ್ ಎಕ್ಸಾಮಿನೇಷನ್ ಆಗಿದೆ. ಏಕೆಂದರೆ ಈಗ ನಾವು ಒಂದು ಹಾಸ್ಪಿಟಲ್ಗೆ ಹೋದರೆ ಇಲ್ಲಾಂದರೆ ಏನಾದರೂ ಕ್ಲಿನಿಕ್ಕಿಗೆ ಹೋದರೆ ಹೆಚ್ಚಾಗಿ ನಾವು ಡಾಕ್ಟರ್ಸ್ ನಮಗೆ ಪ್ರಿಸ್ಕ್ರೈಬ್ ಮಾಡೋದು ಅದು MRI, CT ಸ್ಕ್ಯಾನ್ಸ್, ದೊಡ್ಡ ದೊಡ್ಡ ಟೆಸ್ಟ್ಸ್ ಆಗಿದೆ. ಎಲ್ಲದಕ್ಕಿಂತ ಮೊದಲು ನಾವು ಮಾಡಬೇಕಾದಂತಹ ಒಂದು ಟೆಸ್ಟ್ ಆಗಿದೆ ಫಿಸಿಕಲ್ ಎಕ್ಸಾಮಿನೇಷನ್. ಅನೇಕ ಸಮಯದಲ್ಲಿ 90% ಪ್ರಾಬ್ಲಮ್ ಇರೋದು, 90% ಏನಾದರೂ ಡಿಸೀಸ್ ಇದ್ದರೆ ಅದು ಖಾಲಿ ಫಿಸಿಕಲ್ ಎಕ್ಸಾಮಿನೇಷನ್ನಲ್ಲಿ ನಮಗೆ ಡಯಾಗ್ನೋಸಿಸ್ ಮಾಡಿ ಸಿಗುತ್ತೆ. ಅದರಿಂದ ನಾವು ಏನು ಮಾಡೋದಂದರೆ ಇದರಲ್ಲಿ ಈ ಫಿಸಿಕಲ್ ಎಕ್ಸಾಮಿನೇಷನ್ ಅಂದರೆ ಇದರಲ್ಲಿ ತುಂಬ ಕ್ವಶನ್ಸ್ ಉಂಟು. 4 ಪೇಜ್ನ ಕ್ವಶನರೀಸ್ ಉಂಟು. ಒಂದೊಂದು ಜಾಯಿಂಟಿನ ಮೇಲೆ ನಾವು ಒಂದೊಂದು ಕ್ವಶನರೀಸ್ ಮಾಡಿದ್ದೇವೆ. ಫಾರ್ ಎಕ್ಸಾಂಪಲ್ ಈಗ ನಮಗೆ ಶೋಲ್ಡರ್ ಪೇನ್ ಇದ್ದರೆ ಶೋಲ್ಡರ್ ಪೇನ್ಗೆ ಅದಕ್ಕೆ ಸಪ್ರೇಟ್ ಕ್ವಶನರೀಸ್ ಉಂಟು. ಇಷ್ಟು ಕ್ವಶನ್ ಮಾಡಿದ ನಂತರ ನಿಮಗೆ ಏನಾದರೂ ಡೌಟ್ ಉಂಟು, ಅದರ ನಂತರ ನಾವು ಏನು ಮಾಡ್ತೇವೆ, MRI CT ಸ್ಕ್ಯಾನಿಗೆ ಕಳಿಸ್ತೇವೆ. ಅದರ ಮೊದಲು ನಾವು CT ಸ್ಕ್ಯಾನ್ಗೆ ಕಳಿಸೋದಿಲ್ಲ. ಹೀಗೆ ನಾವೇನು ಮಾಡ್ತೇವೆ, ಮೊದಲು ಅದನ್ನು ಟೆಸ್ಟ್ ಮಾಡಿ ಆ ಟೆಸ್ಟ್ನಲ್ಲೇ ನಮಗೆ 90% ಪ್ರಾಬ್ಲಮ್ ಏನುಂಟು
ಕ್ಲಿಯರ್ ಆಗಿ ಗೊತ್ತಾಗ್ತದೆ. ಅದು ನಮ್ಮ ಹೇಳಲಿಕ್ಕೆ ಆಗಲ್ಲ, ನಮ್ಮ ಮಸಲ್ಸ್ನ ಪ್ರಾಬ್ಲಮ್ ಆಗಿರ್ಬೋದು, ನಮ್ಮ ನರದ ಪ್ರಾಬ್ಲಮ್ ಆಗಿರಬಹುದು, ನಮ್ಮ ಬೋನ್ನ ಪ್ರಾಬ್ಲಮ್ ಆಗಿರಬಹುದು, ಆರ್ಥ್ರೈಟಿಸ್ ಆಗಿರಬಹುದು, ಎಲ್ಲದಕ್ಕೂ ಪ್ರಾಪರಾಗಿ ಒಂದು ಫಿಸಿಕಲ್ ಎಕ್ಸಾಮಿನೇಷನ್ ಮಾಡಿದಲ್ಲಿ ನಮಗೆ ಅದರ ರಿಸಲ್ಟ್ ಸಿಗ್ತೆ. ನಾವು ಇಲ್ಲಿ ಕಂಡಕ್ಟ್ ಮಾಡುತ್ತಿರೋದ್ರಲ್ಲಿ ನೋಡೋದಾದರೆ ಮೇನಾಗಿ ನಾವು ಫೋಕಸ್ ಮಾಡ್ತಿರೋದು 4 ಕಂಡೀಷನ್ಗಳಿಗೆ. ಒಂದನೇದು ಶೋಲ್ಡರ್ ಮತ್ತು ನೆಕ್ ಪೇನಿಗೆ, ಒಂದು ಬ್ಯಾಕ್ ಪೇನ್ ಮತ್ತು ಹಿಪ್ ಪೇನಿಗೆ, ನೀ ಮತ್ತು ಆ್ಯಂಕಲ್ ಪೇನಿಗೆ, ಮತ್ತು ಸ್ಕೋಲಿಯೋಸಿಸ್ಗೆ. ಸ್ಕೋಲಿಯೋಸಿಸ್ ಅಂದರೆ ಮುಳ್ಳು ಹೀಗೆ ಮುಳ್ಳು ಸ್ವಲ್ಪ ಇದಾಗಿರೋದು ಅಂತ ಬೆಂಡಾಗಿರೋದು, ನಮ್ಮ ಬೆನ್ನು ಮೂಳೆದ ಮುಳ್ಳು ಉಂಟಲ್ಲ ಸ್ವಲ್ಪ ಬೆಂಡಾಗಿರುತ್ತೆ, ಅದಕ್ಕೆ ಸ್ಕೋಲಿಯೋಸಿಸ್ ಅಂತ ಹೇಳ್ತೇವೆ. ಅದು ನಮ್ಮ ಕಾಮನ್ ಆಗಿ ಈ 10 ರಿಂದ 20 ವರ್ಷದ ಹೆಣ್ಣು ಮಕ್ಕಳಲ್ಲಿ ಕಾಣಸಿಗುವಂತಹ ಪ್ರಾಬ್ಲಮ್ ಆಗಿದೆ. ಇದಕ್ಕೆ ಸಹ ನಾವು ಚಿಕಿತ್ಸೆ ಮಾಡ್ತಿದ್ದೇವೆ. ಇದಕ್ಕೆ ದುಬಾರಿ ಶಸ್ತ್ರಚಿಕಿತ್ಸೆ ಮಾಡಲಾಗುತ್ತಿದೆ. ಈಗ ಎಂಥ ಅಡ್ವಾನ್ಸ್ಡ್ ಟ್ರೀಟ್ಮೆಂಟ್ನಲ್ಲಿ ಅದಕ್ಕೆ ಶಸ್ತ್ರಚಿಕಿತ್ಸೆಯನ್ನು ಇಲ್ಲದ ಹಾಗೆ ಮಾಡಲುವಂತಹ ಚಿಕಿತ್ಸೆ ಸಹ ಬಂದಿದೆ. ಸೊ ಅದನ್ನು ನಾವು ಕ್ಲಿನಿಕ್ನಲ್ಲಿ ಮಾಡ್ತಿದ್ದೇವೆ, ನಮ್ಮ KP ವೆಲ್ನೆಸ್ ಸೆಂಟರ್ನಲ್ಲಿ ಮಾಡ್ತಿದ್ದೇವೆ. ಮತ್ತು ನಮ್ಮ KP ವೆಲ್ನೆಸ್ ಸೆಂಟರ್ನಲ್ಲಿ ಎಲ್ಲ ಜಾಯಿಂಟಿಗೆ ಬೇಕಾದಂತಹ ಸ್ಪೆಷಲೈಸೇಷನ್ಸ್ ಇದೆ. ಅದಾದದು ಶೋಲ್ಡರ್ ಜಾಯಿಂಟಿಗೆ ಸಪ್ರೇಟ್ ಡಾಕ್ಟರ್ಸ್ ಇದ್ದಾರೆ, ನೆಕ್ ಪೇನಿಗೆ ಸಪ್ರೇಟ್ ಡಾಕ್ಟರ್ಸ್ ಇದ್ದಾರೆ, ಅವರೇ ಒಂದು ಜಾಯಿಂಟನ್ನು ಚಿಕಿತ್ಸೆ ಮಾಡ್ತಾ ಇರ್ತಾರೆ. ಸೊ ಇದು ಮೇನಾಗಿ ನಾವು ಮಾಡುವಂಥ ಚಿಕಿತ್ಸೆಯಲ್ಲಿ ಫಿಸಿಯೋಥೆರಪಿ ಬರುತ್ತೆ, ಕೈರೋಪ್ರಾಕ್ಟಿಕ್ ಬರುತ್ತೆ. ಕೈರೋಪ್ರಾಕ್ಟಿಕ್ ಅಂದರೆ ನಮ್ಮ ಬೆನ್ನು ಮೂಳೆಯನ್ನು ಸರಿಪಡಿಸುವಿಕೆ. ಅದು ಒಂದು ವೇಳೆ ಸ್ವಲ್ಪ ಆಚೆ ಈಚೆ ಆಗಿದ್ದರೆ ಅದನ್ನು ಸರಿ ಮಾಡುವುದಕ್ಕೆ ಕೈರೋಪ್ರಾಕ್ಟಿಕ್ ಕರೆಕ್ಷನ್ಸ್ ಅಂತ ಹೇಳ್ತೇವೆ. ಮತ್ತು ಅಕ್ಯುಪಂಕ್ಚರ್ ಅಂದರೆ ಸೂಜಿ ಚಿಕಿತ್ಸೆ. ಸಾಧಾರಣ 5,000 ವರ್ಷದಿಂದ ನಡೆಯುತ್ತಿರುವಂತಹ ಚಿಕಿತ್ಸೆ. ಇದನ್ನು ಜನರು ಮರ್ತಿದ್ದಾರೆ, ಜನರಿಗೆ ಈಗ ಗೊತ್ತಿಲ್ಲ ಅದರ ವಿಷಯದಲ್ಲಿ. ಸೊ ಆ ಚಿಕಿತ್ಸೆ ತುಂಬ ಫಲಕಾರಿಯಾಗಿದೆ, ಜನರಿಗೆ ತುಂಬ ಉಪಯುಕ್ತವಾಗಿದೆ. ಅದರಲ್ಲಿ ಯಾವುದೇ ಸೈಡ್ ಎಫೆಕ್ಟ್ಸ್ ಸಹ ಇರಲ್ಲ. ನಾವು ಕಳೆದ 10-12 ವರ್ಷದಿಂದ ಮಾಡ್ತಿದ್ದೇವೆ. ನಮಗೆ ಒಳ್ಳೆ ಪೇಷಂಟ್ ರಿವ್ಯೂ ಉಂಟು ಅದರ ವಿಷಯದಲ್ಲಿ. ಹಾಗೆ ನಮಗೆ ಬೇರೆ ಕಪ್ಪಿಂಗ್ ಹಿಜಾಮ ಸಹ ಹಾಗೇ, ಅದು ಕಳೆದ 5 ವರ್ಷದಿಂದ ನಮ್ಮ ಪೂರ್ವಜರು ಮಾಡ್ತಿರುವಂತಹ ಚಿಕಿತ್ಸೆ. ಅದರಲ್ಲಿ ಸಹ ತುಂಬ ಒಳ್ಳೆ ಕ್ಯೂರ್ ಆಗುವಂತಹ ಸಾಧ್ಯತೆ ಇದೆ. ಇದು ನಕ್ಕು ಶೋಲ್ಡ್ರೆಲ್ಲ ಪೇಯ್ನ್ ಅಂತು ಇನ್ನು ಹಂದಿಲ್ಲಿ ഇപ്പോൾ ഇവിടെ ಬಂತು ഇവിടെ ഇതെന്തെന്തോ എന്തൊരു ചൊല്ലുற ഒരു ക്യാമ്പ് ഉണ്ട് തലപ്പാടിൽ അങ്ങനെ ಬಂದು ഇവിടെ ಬಂದು ಅಂಬತ್ತಕ್ಕೂ ಅಲ್ಹಮ್ದುಲಿಲ್ಲ നല്ല ಟ್ರೀಟ್ಮೆಂಟ್ ಹಾಕ್ಯಾರಂಗ. ಇನ್ನು ನಡುತ್ತಲ್ಲಿ ಪೈನ್ ಇತ್ತು ಅದ್ರ ಇದೆಲ್ಲ ಹಾಕ್ಯಾರು, ಅಲ್ಹಮ್ದುಲಿಲ್ಲ ತೊಂದರೆ ಇಲ್ಲ. ಒಳ್ಳೆ ಟ್ರೀಟ್ಮೆಂಟ್ ಆಗಿದೆ. ಅದಂದರೆ ನನಗೆ ಬ್ಯಾಕ್ ಪೇಯ್ನ್ ಇತ್ತು, ಅದಕ್ಕಾಗಿ ಸ್ವಲ್ಪ ಟ್ರೀಟ್ಮೆಂಟ್ ಎಲ್ಲ ಒಳ್ಳೆಯದಿದೆ, ತೊಂದರೆ ಇಲ್ಲ, ನಾರ್ಮಲ್ ಆಗಿದ್ದೇನೆ. ನಾವು ಟ್ರೀಟ್ಮೆಂಟ್ಗೆ ಬಂದರೆ ನಂಡೆ ವರ್ಕ್ ಹಾರ್ಡ್ ವರ್ಕ್ ರಸವರ ನಕ್ಕು ಊಡ ಕೈರೆ ಗಂಟೆಲ್ಲ ನಂಬಲಿಂತು ಊಡ ಬಂದ ಟೈಮಿಂದಲ್ಲಿ ಫುಲ್ಲು ರಿಲೀಸ್ ಆಯಿತು. ನಲ್ಲ ಊಡ ಇದಾಕಿ ಅಂತಲ್ಲ ನಲ್ಲ ಫುಲ್ಲು ಇದಾಯಿತು, ಕಾಲೆಲ್ಲ ಮುಟ್ಟು ನಂಬಲೆಲ್ಲ ವರ್ಕತ್ತಿಗೆ ಕುಡ್ಚಬಾಲೈತಿ ಕ್ಲೀನ್ ಆಯಿತು, ವರ್ಕತ್ತಿಗೆ ರಿಲೀಫ್ ಆಯಿತು.